ಹಲ್ಲೇಲೂಯಾ. ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿ. ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರೋ ಪ್ರತಿಯೊಬ್ಬರು ಕೂಡ ಒಮ್ಮೆ ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಚಿಕ್ಕದಾಗಿರ್ತಕ್ಕಂಥ ದೇವರು ಈ ಸಮಯದಲ್ಲಿ ನೆನಪು ಮಾಡಿರ್ತಕ್ಕಂಥ ಒಂದು ವಚನವನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡ್ತಾ ಇದ್ದೇನೆ. ಆ ವಾಕ್ಯವನ್ನು 2ನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಾಕ್ಯ. ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿದ್ದರಿಂದ ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯ ಜನರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದನು. ಇದಲ್ಲದೆ ಆತನು ನನ್ನನ್ನು ಸಿಂಹದ ಬಾಯೊಳಗಿಂದ ತಪ್ಪಿಸಿದನು. ನಾನು ಯಾವ ದುಷ್ಕೃತ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು. ಯುಗ ಯುಗಾಂತರಗಳಲ್ಲಿಯೂ ಆತನಿಗೆ ಸ್ತೋತ್ರ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಪೌಲನು ಸುವಾರ್ತೆ ಸೇವೆ ಮಾಡುವಂಥ ಸಮಯದಲ್ಲಿ ಕರ್ತನು ಆತನ ಸಂಗಡ ಇದ್ದನು ಎಂಬುದಾಗಿ. ಹಲ್ಲೆಲೂಯಾ. ದೇವರು ಆತನ ಸಂಗಡ ಇದ್ದು ಆತನು ಪಡುವಂಥ ಕಷ್ಟಗಳಲ್ಲಿ, ಶ್ರಮೆಗಳ ಮಧ್ಯದಲ್ಲಿ, ಸಂಕಟದ ಮಧ್ಯದಲ್ಲಿ, ಮನುಷ್ಯರು ಮಾಡುವಂಥ ಎಲ್ಲ ದುಷ್ಪ್ರೇರಣೆಯ ಮಧ್ಯದಲ್ಲಿ, ದುಷ್ಟ ಸಾಂಗತ್ಯದ ಮಧ್ಯದಲ್ಲಿ ದೇವರು ಆತನ ಸಂಗಡ ಇದ್ದು ಅವೆಲ್ಲವುಗಳಿಂದ ಆತನನ್ನು ತಪ್ಪಿಸಿ ಕಾಯ್ದು ಕಾಪಾಡಿ ನಡೆಸಿ ಆತನು ಪರಲೋಕ ರಾಜ್ಯಕ್ಕೋಸ್ಕರವಾಗಿ ಏನು ಮಾಡ್ತಾ ಇದ್ದಾನೆ? ಸಿದ್ಧ ಮಾಡ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಪೌಲನನ್ನು ಮಾತ್ರವಲ್ಲ, ನನ್ನನ್ನು ನಿನ್ನನ್ನು ಕೂಡ ದೇವರು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಏನೆಂಬುದಾಗಿ? ಕರ್ತನು ನನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇದ್ದಾನೆ. ಆತನು ನಮ್ಮ ಸಂಗಡ ಇದ್ದು ನಮ್ಮನ್ನು ಏನು ಮಾಡ್ತಾರೆ? ಬಲಪಡಿಸ್ತಾರೆ. ಪ್ರಿಯರೇ, ಆ ವಾಕ್ಯದ ಮೂಲಕವಾಗಿ, ಯಾವುದೋ ಒಂದು ವಿಷಯದ ಸಂಗತಿಯ ಮೂಲಕವಾಗಿ, ದೈವ ಸೇವಕರು ಹೇಳುವಂಥ ಮಾತುಗಳು, ಆತನ ವಾಕ್ಯದ ಮೂಲಕವಾಗಿ ದೇವರು ನಮ್ಮನ್ನು ಏನು ಮಾಡ್ತಾರೆ? ಬಲಪಡಿಸ್ತಾರೆ. ದೇವರು ವಾಕ್ಯ ಹೇಳ್ತಾ ಇದೆ, ಆತನು ಹುಟ್ಟಿರುವಂಥ ಸಮಯದಲ್ಲಿ ಆತನಿಗೆ ಒಂದು ಹೆಸರನ್ನು ಇಟ್ಟರು. ಪ್ರಿಯರೇ, ಏನೆಂಬುದಾಗಿ? ಇಮ್ಮಾನುಯೇಲನು ಎಂಬುದಾಗಿ. ಹಲ್ಲೆಲೂಯಾ. ಆತನ ಹೆಸರು ಏನ್ರಿ? ಇಮ್ಮಾನುಯೇಲ್. ಇಮ್ಮಾನುಯೇಲ್ ಅಂದ್ರೆ ಏನರ್ಥ? ದೇವರು ನಮ್ಮ ಸಂಗಡ ಕೂಡ ಇದ್ದಾನೆ. ನಮ್ಮ ಸಂಗಡ ಇರುವುದಕ್ಕಾಗಿ ಆತನು ಹೊರಟು ಬಂದಿದ್ದಾನೆ. ಪರಲೋಕ ಸಿಂಹಾಸನವನ್ನು ಬಿಟ್ಟು ಕೆಳಗಡೆ ಇಳಿದು ಬಂದಿದ್ದಾನೆ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಆತನು ನಮ್ಮ ಸಂಗಡ ಇರುವ ದೇವರಾಗಿದ್ದಾನೆ. ಬಲಹೀನರಾದಂಥ ನಾವು ಸ್ವಲ್ಪ ಹೊತ್ತು ಒಳ್ಳೆ ರೀತಿಯಲ್ಲಿ ದೇವರ ಪರವಾಗಿ ಆಲೋಚನೆ ಮಾಡಿ, ಇನ್ನೂ ಸ್ವಲ್ಪ ಹೊತ್ತು ಯಾರಾದರೂ ಏನಾದರೂ ಹೇಳಿಬಿಟ್ರೆ ದೇವರ ಆಲೋಚನೆಯಿಂದ ದೂರ ಆಗುವಂಥ ನಾವು ಕೆಲವು ಸಂದರ್ಭದಲ್ಲಿ ಅಂಥವರಾದಂಥ ನಮ್ಮನ್ನು, ಬಲಹೀನರಾದಂಥ ನಮ್ಮನ್ನು, ಸ್ವಲ್ಪದರಲ್ಲಿ ತಪ್ಪಿ ಹೋಗುವಂಥ ನಮ್ಮನ್ನು ಬಲಪಡಿಸುವುದಕ್ಕಾಗಿ ದೇವ್ರನ್ನ ಏನು ಮಾಡ್ತಾ ಇದ್ದಾನೆ? ನಮ್ಮ ಸಂಗಡ ಇರ್ತಾ ಇದ್ದಾನೆ. ಪ್ರಿಯರೇ, ಯಾಕೆ ದೇವರು ನಮ್ಮ ಸಂಗಡ ಇರ್ತಾ ಇದ್ದಾರೆ? ನಮಗೆ ಬಲವನ್ನು ಕೊಡುವುದಕ್ಕಾಗಿ. ಯಾಕಿರ್ತಾ ಇದ್ದಾರೆ ದೇವ್ರು ನಮ್ಮ ಸಂಗಡ? ಬಲವನ್ನು ಕೊಡುವುದಕ್ಕೆ. ನಾವು ಬಲಹೀನರು ಆಗಬಾರ್ದು. ಬಲ ಇದ್ದಾಗ ಮಾತ್ರ ನಾವು ಕೆಲಸ ಮಾಡೋದಕ್ಕಾಗಿ ಆಗುತ್ತೆ. ಬಲ ಇದ್ದಾಗ ಮಾತ್ರ ನಾವು ಶಕ್ತಿ ಉಳ್ಳವರಾಗಿ ದುಡಿಯೋದಕ್ಕೆ ಆಗುತ್ತೆ. ಬಲ ಇದ್ದಾಗ ಮಾತ್ರ ನಾವು ಮುಂದೆ ಹೋಗೋದಕ್ಕೆ ಆಗುತ್ತೆ. ಹಲ್ಲೆಲೂಯಾ. ಯಾವ ಬಲ ಅದು? ಭಕ್ತಿಯ ಬಲ. ಹಲ್ಲೆಲೂಯಾ. ಯಾವ ಬಲ ರೀ? ಶಕ್ತಿ. ದೇವರ ಭಯ, ಭಕ್ತಿ, ಶಕ್ತಿ ಎನ್ನುವಂಥ ಬಲ. ಆ ಬಲದಲ್ಲಿ ನಾನು ನೀನು ಇರಬೇಕು. ಪ್ರಿಯರ, ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನು ನಮ್ಮ ಸಂಗಡ ಇದ್ದು ಏನು ಮಾಡ್ತಾನಂತೆ? ದುಷ್ಟತನವನ್ನು ಏನು ಮಾಡ್ತಾನೆ? ಸಿಂಹದ ಬಾಯಿಂದ ನಮ್ಮನ್ನು ಏನು ಮಾಡ್ತಾನಂತೆ? ತಪ್ಪಿಸ್ತಾನೆ. ಹಲ್ಲೆಲೂಯಾ. ಕೆಲವೊಂದು ಪರಿಸ್ಥಿತಿಗಳು ಹೆಂಗಿರ್ತಾವೆ ಅಂದರೆ, ಭಾಳ ನಂಬಿರ್ತೀವಿ, ಅವರೇ ನಂಬಿದಲ್ಲ ಏನು ಮಾಡ್ತಾರೆ? ಮೋಸ ಮಾಡ್ತಾರೆ. ಪ್ರಿಯರೇ, ಹಲ್ಲೆಲೂಯಾ. ವಾಕ್ಯ ಏನು ಹೇಳ್ತಾ ಇದೆ? ಪೌಲನು ಸುವಾರ್ತೆಯ ಸಮಯದಲ್ಲಿ ಅನೇಕರನ್ನು ನಂಬಿದ್ದ. ಆ ಅನೇಕರು ಏನು ಮಾಡಿಬಿಟ್ರು? ಪೌಲನಿಗೆ ಮೋಸ ಮಾಡಿಬಿಟ್ರು. ಪ್ರಿಯರೇ, ಹಲ್ಲೆಲೂಯಾ. ಅನೇಕರು ಪೌಲನನ್ನು ಎದುರಿಸಿದರು. ಪೌಲನ ನೀನು ಹೇಳುವಂಥದ್ದು ತಪ್ಪು ಎಂಬುದಾಗಿ ಹೇಳಿದರು. ಪೌಲನ ಸಂಗಡ ಯಾರಿದ್ದಾರೆ? ದೇವರಿದ್ದಾನೆ. ದೇವರಿದ್ದು ದೇವರು ಕೆಲಸ ಮಾಡ್ತಾ ಇರಬೇಕಾದ್ರೆ ದೇವರನ್ನು ಅವ್ರು ಏನು ಮಾಡಿದ್ದಾರೆ? ದೈವ ಸೇವಕರ ಎಂಬುದಾಗಿ ಕರೆಸಿಕೊಳ್ಳುವಂಥ ಕೆಲವೊಬ್ಬರು ಅವ್ರು ಏನು ಮಾಡಿದರು? ಪೌಲನನ್ನು ಎದುರಿಸಿದ್ರು. ಪ್ರಿಯರೇ, ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ನಮ್ಮ ಸಂಗಡ ಯಾಕೆ ಇರ್ತಾನಂದ್ರೆ ನಮ್ಮನ್ನು ಬಲಪಡಿಸುವುದಕ್ಕಾಗಿ. ಮತ್ತು ಎರಡನೇದಾಗಿ ಯಾಕಂದರೆ ದುಷ್ಟರ ಬಾಯೊಳಗಿಂದ, ಸಿಂಹದ ಬಾಯೊಳಗಿಂದ ನಮ್ಮನ್ನು ಏನು ಮಾಡ್ತಾನೆ? ತಪ್ಪಿಸುವುದಕ್ಕಾಗಿ. ಕೆಲವೊಂದು ಸಂದರ್ಭದಲ್ಲಿ ಆಲೋಚನೆಗಳು ಹೆಂಗೆ ಬರ್ತಾವೆ ರೀ? ಕೆಟ್ಟದಾಗಿರುವಂಥ ರೀತಿಯಲ್ಲಿ ಬರ್ತವೆ. ಹೆಂಗೆ ಬರ್ತವೆ? ಕೆಟ್ಟದಾಗಿರ್ತಕ್ಕಂಥ ರೀತಿ. ಹೆಂಗಂತೆ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ನಾನು ಯಾವ ದುಷ್ಕೃತ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿದನು. ಪೌಲನು ಹೇಳುವಂಥ ಮಾತು ಏನಂತ್ರಿ? ದುಷ್ಟ ಕಾರ್ಯವನ್ನು ಮಾಡಲಾರ್ದ ಹಾಗೆ ದೇವರು ನನ್ನನ್ನು ಕಾಪಾಡಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ತಪ್ಪಿ ಜಾರಿ ಹೋಗ್ಲಾರ್ದ ಹಾಗೆ ದೇವರು ನನ್ನನ್ನು ನಡೆಸಿದ್ದಾನೆ. ಭಕ್ತಿಯ ವಿಷಯದಲ್ಲಿ ಬಿದ್ದು ಹೋಗ್ಲಾರ್ದ ಹಾಗೆ ದೇವರು ನನ್ನನ್ನು
ಕಾದಿದ್ದಾನೆ. ಹಲ್ಲೆಲೂಯಾ. ಅದು ಬಹಳ ಮುಖ್ಯ. ಅದರ ಸಲುವಾಗಿ ಪೌಲನ ಸಂಗಡ ಕರ್ತನಿದ್ದು ಬಲಪಡಿಸಿದ, ಕರ್ತನಿದ್ದು ಆ ದುಷ್ಕೃತ್ಯಗಳು ಮಾಡದಂತೆ ತಡೆದ, ಕರ್ತನಿದ್ದು ಸಿಂಹದ ಬಾಯಿಂದ ಆತನನ್ನು ತಪ್ಪಿಸಿದ. ಯಾಕೆ ತಪ್ಪಿಸಿದ ಅಂತೇಳಿ ಹೇಳ್ತಾ ಇದ್ದಾನಂದರೆ, ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವುದಕ್ಕಾಗಿ. ಯಾಕ್ರಿ? ಆತನ ಬಳಿಗೆ ನಾವು ಈ ಲೋಕ ಯಾರಿಗೂ ಕೂಡ ಶಾಶ್ವತ ಅಲ್ಲ. ಒಂದು ದಿವಸ ಈ ಲೋಕವನ್ನು ನಾವು ಬಿಟ್ಟು ಹೋಗಲೇಬೇಕು. ಬಿಟ್ಟು ಹೋಗೋದ್ರೊಳಗಡೆ ಆಗಿಯೇ ಒಂದು ಲೋಕ ಇದೆ. ಆ ಲೋಕದ ಬಗ್ಗೆ ನಾವು ತಿಳಿದುಕೊಳ್ಳುವವರು ಆಗಬೇಕು. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ನಮ್ಮನ್ನು ಬಲಪಡಿಸುವುದಕ್ಕಾಗಿ ನಮ್ಮ ಸಂಗಡ ಇದ್ದಾನೆ. ದುಷ್ಟರ ಕೈಯಿಂದ ತಪ್ಪಿಸುವುದಕ್ಕಾಗಿ, ದುಷ್ಟ ಆಲೋಚನೆಗಳಿಂದ ತಪ್ಪಿಸುವುದಕ್ಕಾಗಿ ನಮ್ಮನ್ನು ನಡೆಸ್ತಾ ಇದ್ದಾನೆ, ಒಳ್ಳೆಯ ಮಾರ್ಗದಲ್ಲಿ ಕಾಪಾಡ್ತಾ ಇದ್ದಾನೆ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಸಿಂಹಗಳ ಬಾಯಿಂದ ಆತನ ಏನು ಮಾಡ್ತಾನೆ? ತಪ್ಪಿಸ್ತಾನೆ. ಸಿಂಹ ಅಂದ್ರೆ ಎಲ್ಲೋ ಅಡವಾಗಿರುತ್ತೆ ರೀ, ಬಂದು ಇದು ಮಾಡುತ್ತೆ. ಸಿಂಹ ಅಂದರೆ ಯಾರು ರೀ? ಗರ್ಜಿಸುವ ಸಿಂಹ ಅಂದರೆ ಯಾರು? ಸೈತಾನನು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಆ ಸೈತಾನನ ಬಾಯಿಂದ ದೇವರು ಏನು ಮಾಡ್ತಾನೆ? ನಮ್ಮನ್ನು ತಪ್ಪಿಸ್ತಾನೆ. ಪ್ರೇರೆ ಭಕ್ತಿಯ ವಿಷಯದಲ್ಲಿ ಬಿದ್ದು ಹೋಗ್ಲಾರ್ದಾಗ ನಮ್ಮನ್ನು ಕಾಪಾಡ್ತಾನೆ. ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೀವಿ, ಎಲ್ಲ ಕಾರ್ಯಗಳನ್ನು ಯಾಕೆ ಮಾಡ್ತಾ ಇದ್ದಾನೆಂದರೆ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಸೇರಿಸುವುದಕ್ಕಾಗಿ. ಯಾಕಂದರೆ ಈ ಲೋಕದಲ್ಲಿ ಸ್ವಲ್ಪ ಹೊತ್ತು ಸಮಾಧಾನ ಇರುತ್ತೆ, ಇನ್ನು ಸ್ವಲ್ಪ ಹೊತ್ತಿಗೆ ಅಸಮಾಧಾನ ಬಂದುಬಿಡುತ್ತೆ. ಸ್ವಲ್ಪ ಹೊತ್ತು ಯಾವುದೂ ಇಲ್ಲ, ಏನಾದರೂ ಒಂದು ಕೊರತೆ. ಅಕ್ಕಿ ಇದಾವ ಅನ್ನೋದ್ರಾಗ ಬೇಳೆ ಖಾಲಿ ಆಗಿರುತ್ತೆ, ಬೇಳೆ ಇದಾವ ಅನ್ನೋದ್ರಾಗ ಇನ್ನೊಂದು ಖಾಲಿ ಆಗಿರುತ್ತೆ. ಅದು 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 ಏನೆಲ್ಲ ಒಟ್ಟ ಒಂದಿಲ್ಲ ಒಂದು ದಿವಸ ಏನೋ ಒಂದು ಖಾಲಿ. ಆದರೆ ಅಲ್ಲಿ ಯಾವಾಗಲೂ ಕೂಡ ಸಮೃದ್ಧಿ. ಯಾಕಂದರೆ ಅಲ್ಲಿ ದೇವರು ತಾನೇ ಅವರ ಸಂಗಡ ಇರುವನು, ಅವರು ಪ್ರಜೆಗಳಾಗಿರುವವರು, ಆತನು ದೇವರಾಗಿರುವನು. ಅಲ್ಲಿ ಯಾವ ಅಸಮಾಧಾನ ಇಲ್ಲ, ಮರಣ ಇಲ್ಲ, ದುಃಖ ಇಲ್ಲ, ಗೋಳಾಟ ಇಲ್ಲ, ಯಾವ ಕೆಟ್ಟ ಕಾರ್ಯಗಳು ಅಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳುತ್ತೆ. ಆ ಲೋಕವನ್ನು ಪಡೆದುಕೊಳ್ಳಬೇಕಾದ್ರೆ ನಮ್ಮ ಭಕ್ತಿಯನ್ನು ನಾವು ದೇವರಲ್ಲಿ ಇದ್ದುಕೊಂಡು ಏನು ಮಾಡಬೇಕ್ರಿ? ಸ್ಥಿರಪಡಿಸಿಕೊಳ್ಳಬೇಕು. ಇವರು ಹೇಳಿದ ಮಾತುಗಳಿಗೆ ನಾವೇನಾಗಬಾರ್ದು? ಹಲ್ಲೆಲೂಯಾ, ತಪ್ಪಿ ಹೋಗಬಾರ್ದು. ಪೌಲನು ಅನೇಕರನ್ನು ಏನು ಮಾಡಿದ? ಎದುರಿಸಿದ. ಪ್ರೇರೆ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಕರ್ತನು ಅವನ ಸಂಗಡ ಇದ್ದದರಿಂದ ಅವನ ಬಲಪಡಿಸಿದ, ಸಿಂಹದ ಬಾಯಿಂದ ತಪ್ಪಿಸಿದ, ದುಷ್ಟ ಕಾರ್ಯಗಳು ಮಾಡದಂತೆ ದೇವರು ಆತನನ್ನು ಕಾಪಾಡಿದ. ಈ ಎಲ್ಲ ಕಾರ್ಯಗಳು ಯಾಕೆ ಮಾಡಿದಂದರೆ, ಪೌಲನು ನನಗೆ ಬೇಕು, ಶೇಖರಪ್ಪ ಅವರು ನನಗೆ ಬೇಕು, ಪ್ರಕಾಶ್ ಅವರು ನನಗೆ ಬೇಕು, ಶಾಂತಕುಮಾರ್ ಅವರು ನನಗೆ ಬೇಕು. ಯಾಕೆ? ಪರಲೋಕದಲ್ಲಿ ಇವರು ಕೂಡ ಸ್ಥಾನವನ್ನು ಪಡೆಯಬೇಕು ಎಂಬುದಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರೇರ ದೇವರು ವಾಕ್ಯ ಹೇಳ್ತಾ ಇದೆ, ಆ ದೇವರು ಈ ಲೋಕದಲ್ಲಿ ನಾವು ಇದ್ದೇವೆ ಅಂದಮೇಲೆ ನಮಗೇನಿದೆ? ಕಷ್ಟ ಇದೆ. ಆದರೆ ಸ್ವಾಮಿಯವರು ಹೇಳುವಂಥ ಮಾತೇನೆಂದರೆ, ಹೆದರಬೇಡಿರಿ, ಭಯಪಡಬೇಡಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಹಲ್ಲೆಲೂಯಾ. ಲೋಕವನ್ನು ಯಾರು ಜಯಿಸೋಕ್ಕೆ ಆಗಲಿಲ್ಲ? ಲೋಕದ ಕೃತ್ಯಗಳನ್ನು ಯಾರು ಜಯಿಸಲಿಕ್ಕೆ ಆಗಲಿಲ್ಲ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆನ್ನುವಂಥ ಲೋಕವನ್ನು ಜಯಿಸೋದಕ್ಕೆ ಅರಿಷಡ್ ವರ್ಗಗಳನ್ನು ಜಯಿಸುವಂಥ ವ್ಯಕ್ತಿಗಳು ಯಾರು ಹುಟ್ಟಲಿಲ್ಲ ಅಂದರು. ಆದರೆ ಅವರಿಂದ ಆಗಲಿಲ್ಲ. ಪ್ರೇರ ವಾಕ್ಯ ಹೇಳ್ತಾ ಇದೆ, ನಾನು ಜಯಿಸಿದ್ದೇನೆ, ನಿಮ್ಮನ್ನು ಕೂಡ ಜಯಿಸುವಂತೆ ಮಾಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಕರ್ತನು ನಮ್ಮ ಸಂಗಡ ಇದ್ದಾನೆ, ಆತನು ನಮ್ಮನ್ನು ಬಲಪಡಿಸ್ತಾನೆ, ಅವಮಾನಕ್ಕೆ ಈಡು ಮಾಡೋದಿಲ್ಲ. ನಾವು ಭಯಪಡಬಾರ್ದು. ಹಲ್ಲೆಲೂಯಾ. ದೇವ್ರು ನಮ್ಮ ಸಂಗಡ ಇದ್ದಾನೆ ಅಂದಮೇಲೆ ನಾವು ಭಯಪಡಬೇಕಾ? ಭಯಪಡಬಾರ್ದು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅದರ ಸಲುವಾಗಿ ಪ್ರೇರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಏನಂತ ಹೇಳ್ತಾ ಇದೆ ವಾಕ್ಯ? ದೇವರು ಬಲಪಡಿಸ್ತಾನೆ. ದೇವರು ಏನು ಮಾಡ್ತಾನೆ? ನಮ್ಮನ್ನು ಬಲಪಡಿಸ್ತಾನೆ. ಆತನು ನಮ್ಮ ಸಂಗಡ ಇರ್ತಾನೆ. ಅದನ್ನು ಪರಿಪೂರ್ಣವಾಗಿ ನಾವು ನಂಬಬೇಕು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಈ ಸಮಯದಲ್ಲಿ ಮೊಣಕಾಲುಗಳನ್ನ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾವ ಪೌಲನ ಸಂಗಡ ದೇವರು ಇದ್ದು ಆತನನ್ನು ಬಲಪಡಿಸಿ, ಸಿಂಹದ ಬಾಯಿಂದ ಆತನನ್ನು ತಪ್ಪಿಸಿ, ದುಷ್ಟ ಕಾರ್ಯಗಳು ಮಾಡದಂತೆ ಆತನನ್ನು ಕಾಪಾಡಿ, ತನ್ನ ಪರಲೋಕ ರಾಜ್ಯದಲ್ಲಿ ಆತನು ಇರಬೇಕೆಂಬುದಾಗಿ ಕೋರಿದನು. ಅದೇ ದೇವರು ನಿನ್ನನ್ನು ಕೂಡ ಕೋರ್ತಾ ಇದ್ದಾನೆ. ಪ್ರಿಯಳೇ, ಈ ಸಮಯದಲ್ಲಿ ನೀನು ಆತನಿಗೆ ಬೇಕು. ಈ ಲೋಕದಲ್ಲಿ ಸಮಸ್ಯೆಗಳುಂಟು, ಈ ಲೋಕದಲ್ಲಿ ವೇದನೆಗಳುಂಟು, ಇಕ್ಕಟ್ಟುಗಳುಂಟು, ಬಂಧನಗಳುಂಟು, ಅನೇಕವಾಗಿರ್ತಕ್ಕಂಥ ಕೆಟ್ಟ ಕಾರ್ಯಗಳು, ಸಂಗತಿಗಳು ಉಂಟು. ಪಾಪ ತುಂಬಿದ ಈ ಲೋಕದಲ್ಲಿ ನಾವು ಪರಿಶುದ್ಧರಾಗಿ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಂಥವರಾಗಿದ್ದೇವೆ. ಪ್ರಿಯರೇ, ಈ ಲೋಕ ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಈ ಲೋಕ ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಮನುಜ, ಓ ಮನುಜ, ಮನುಜ, ಓ ಮನುಜ, ಪರರ ಮನಸ್ಸನ್ನು ನೋಯಿಸಬೇಡ, ನೋಯಿಸಿ ಶಾಪವ ಹೊಂದಲು ಬೇಡ.
ತಿರುಗಿ ನಿರಾಶೆಯ ಹೊಂದಲು ಬೇಡ ಮನುಜ, ಓ ಮನುಜ, ಮನುಜ, ಓ ಮನುಜ. ಈ ಲೋಕ ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಈ ಲೋಕ ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಬೇಕು ಬೇಕು ಇನ್ನೂ ಬೇಕು ಎನ್ನುವ ಆಸೆಯ ಬಿಡಲೇಬೇಕು. ಬೇಕು ಬೇಕು ಇನ್ನೂ ಬೇಕು ಎನ್ನುವ ಆಸೆ ಬಿಡಲೇಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ ಈ ಸಮಯದಲ್ಲಿ. ಸ್ತೋತ್ರ ಸ್ವಾಮಿ, ಪರಿಶುದ್ಧನಾದ ದೇವರೇ, ಹೌದು ಸ್ವಾಮಿ ಕರ್ತನೆ, ನನ್ನ ಸಂಗಡ ನಮ್ಮ ಸಂಗಡ ನೀನು ವಾಕ್ಯದ ಮೂಲಕವಾಗಿ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಹೌದು, ನೀನು ಹೇಳಿದ್ಯಪ್ಪ, ನಾನು ನಿಮ್ಮ ಸಂಗಡ ಇರ್ತೇನೆ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರ್ತೇನೆ. ಎಲ್ಲಿಬ್ಬರು ಮೂರನ ನಾಮದಲ್ಲಿ ಕೂಡಿ ಬರುವರು ಅವರ ಸಂಗಡ, ಅವರ ಜೊತೆಗೆ ನಾನಿದ್ದೇನೆ ಎಂಬುದಾಗಿ ಹೇಳಿದಂತೆ ಇಮ್ಮಾನುವೇಲ್ ದೇವರೇ ನಿಮಗೆ ಸ್ತೋತ್ರಗಳಯ್ಯ. ನಮ್ಮ ಸಂಗಡ ಇರುವುದಕ್ಕಾಗಿಯೇ ಪರಲೋಕವನ್ನು ಬಿಟ್ಟು ಬಂದ ದೇವರೇ ನಿಮಗೆ ಸ್ತೋತ್ರಗಳಯ್ಯ. ವಾಕ್ಯ ಕೇಳಿದ ಇವರು ವಾಕ್ಯದ ಪ್ರಕಾರವಾಗಿ ಜೀವಿಸುವಂತೆ, ಸ್ಥಿರವಾದ ಭಕ್ತಿಯ ಬಲವುಳ್ಳ ಭಕ್ತಿಯನ್ನು ಮಾಡುವಂತೆ ನೀನು ಸಹಾಯ ಮಾಡಿ ನಡೆಸು. ಸುರಕ್ಷಿತ ಕೂಡ, ಆರೋಗ್ಯ ಆನಂದ ಅನುಗ್ರಹ ಮಾಡಿ, ಎಲ್ಲ ರೀತಿಯಿಂದಲೂ ಸೌಖ್ಯತೆ ಕೊಡು, ಸಂಪೂರ್ಣವಾದ ಸಮಾಧಾನ ಕೊಡು. ಈ ಪ್ರಾರ್ಥನೆ ಈ ಕುಟುಂಬ ಪ್ರಾರ್ಥನೆ ಹಿಂದಿರತಕ್ಕಂಥ ಪ್ರತಿಯೊಂದು ಉದ್ದೇಶ ಸಫಲಪಡಿಸು ಸ್ವಾಮಿ. ಕರ್ತನೆ, ಪ್ರಾರ್ಥನೆ ಕೂಟಕ್ಕೋಸ್ಕರವಾಗಿ ಸ್ಥಳ ಏರ್ಪಾಟು ಮಾಡಿರ್ತಕ್ಕಂಥ ಮರಿಯಮ್ಮವ್ರನ್ನ, ಅವ್ರ ಮಕ್ಕಳನ್ನ, ಸೊಸೆಯಂದ್ರನ್ನ, ಕಳಿಯಂದ್ರನ್ನ, ಮೊಮ್ಮಕ್ಕಳು ಎಲ್ಲರ ರಕ್ಷಣೆ ಮಾರ್ಗದಲ್ಲಿ ಬರುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ, ಅದ್ಭುತವಾದ ಬಿಡುಗಡೆ ಕೊಡಬೇಕೆಂಬುದಾಗಿ ಬೇಡಿದೆಲ್ಲವನ್ನು ಯೇಸುವಿನ ಒಂದು ಪ್ರಾಸರಿಸಿ ಒಂದೇ ಪರಮ ತಂದೆ. ಆಮೆನ್. ತಂದೆಯಾದ ದೇವರು ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾದ ದೇವರು ಶಾಶ್ವತ ನಡೆಸಿ ಅಲಂಕರಿಸಿ ಕೂಡಿ ಬಂದರೆ ಇವರ ಸಂಗಡ ಸಕಲ ಸದ್ಭಗಳು ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳೆಲ್ಲ ಯೇಸು ರಕ್ತಕ್ಕೆ ಜಯ.